ಕಳೆದ ಒಂದು 6 ತಿಂಗಳಿಂದ ನಾವು ಸರ್ಕಾರದ ಮೇಲೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಕೂಡ ಒತ್ತಡ ಮಾಡ್ತಾಯಿದ್ರು. ನಾವು ಕೂಡ ಅಹಿಂದ ಸಂಘಟನೆಯೊಂದಿಗೆ ಕಾಂತರಾಜ್ ವರದಿ ಜಾತಿ ಗಣತಿ ಜಾರಿಗೆ ಬರಬೇಕು ಅನ್ನೋದಕ್ಕಾಗಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಮಾಡಿದ್ವಿ ಮತ್ತು ಹಲವಾರು ತಾಲೂಕುಗಳಿಗೆ ಹೋಗಿ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಾಪುರಕ್ಕೆ ಬಂದಾಗ ನಾವೆಲ್ಲ ಕೂಡಿ ಈ ಅಹಿಂದ ಸಂಘಟನೆಯ ಎಲ್ಲರೂ ಹೋಗಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಯಾವುದೇ ಪರಿಸ್ಥಿತಿಯಲ್ಲಿ ತಾವು ಈ ಒಂದು ಕಾಂತರಾಜ್ ವರದಿಯನ್ನು ಜಾರಿಗೆ ತರಬೇಕು, ತರೋದ್ರ ಮುಖಾಂತರ ಒಂದು ಹೊಸ ಇತಿಹಾಸವನ್ನು ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿದ್ದೀವಿ. ಅದರಂತೆ ಕಳೆದ ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿಯನ್ನು ಒಪ್ಕೊಂಡ್ರೆ ಅಧ್ಯಯನ ಮಾಡಲಿಕ್ಕೆ ಅದನ್ನು ಒಪ್ಕೊಂಡು 17ನೇ ತಾರೀಕಿಗೆ ನಾಳೆ ಬಿಟ್ಟು ನಾಡ್ದು ಏನು ಮಾಡಬೇಕು ಅದನ್ನ ಒಪ್ಕೋಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಾಡಿನ ಜನತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದ್ರ ಮಧ್ಯೆ ಎಲ್ಲ ಮೇಲ್ವರ್ಗದ ಶಾಸಕರಿಗೆ ಮಂತ್ರಿಗಳಿಗೆ ಕೆಳವರ್ಗದ ಮಂತ್ರಿಗಳಿಗೆ ಶಾಸಕರಿಗೆ ಆ ವರದಿಯ ಪ್ರತಿಯನ್ನು ಅಧ್ಯಯನ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಪೂರೈಕೆ ಮಾಡಿದ್ದಾರೆ. ನಮ್ಮ ಒಂದು ವಿನಂತಿ, ಈಗಾಗಲೇ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಸಮುದಾಯಗಳ ಸರ್ವೆ ಮಾಡಿ ಮತ್ತು ಮೇಲ್ವರ್ಗದ ಎಲ್ಲ ಜಾತಿಯ ಜನರನ್ನು ಸರ್ವೆ ಮಾಡಿ ಒಂದು ಅಧಿಕೃತ ವೈಜ್ಞಾನಿಕ ವರದಿಯನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಕೋನದಲ್ಲಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಆಗಿಲ್ಲ ಮತ್ತು ಲೋಪ ಆಗಿದೆ ಅಂಥೇಳಿ ಯಾರು ಅಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಕೂಡ ಅವಕಾಶ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಭರವಸೆಯನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಇವತ್ತು ನಮ್ಮ ಯಾರ ವಿರೋಧ ಇಲ್ಲ ಈ ವರದಿಯ ಬಗ್ಗೆ, ವಿಶೇಷವಾಗಿ ಅಹಿಂದ ಸಮಾಜಗಳ ಯಾವ ವರ್ಗದ ವಿರೋಧ ಕೂಡ ಇಲ್ಲ. ತಾವೆಲ್ಲ ಗಮನಿಸಿರ್ಬೋದು, ಅಹಿಂದ ವರ್ಗ ಯಾರೂ ಕೂಡ ಈ ರಾಜ್ಯದಲ್ಲಿ ಈ ವರದಿಯ ಬಗ್ಗೆ ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಪಕ್ಷವಾಗಿ BJP ಪಕ್ಷವಾಗಿ ಮಾಡಿರ್ಬೋದು, ಆದರೆ ಸಾಮಾಜಿಕ ಕಾರ್ಯಕರ್ತರಾಗಲಿ ಸಮಾಜದಲ್ಲಿ ಜವಾಬ್ದಾರಿಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸ್ತಕ್ಕಂಥವ್ರಾಗಲಿ ಯಾರೂ ಕೂಡ ಕೆಳವರ್ಗದ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದ ವರ್ಗ ಆಗಲಿ ಪರಿಶಿಷ್ಟ ಜಾತಿ ಪಂಗಡ ಆಗಲಿ ಯಾರೂ ಕೂಡ ವರದಿಯನ್ನು ವಿರೋಧ ಮಾಡಿಲ್ಲ. ಇವತ್ತು ಲಿಂಗಾಯತರ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಅವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ ಮತ್ತು ಒಕ್ಕಲಿಗೆ ಸಮಾಜ ಈ ಮಾಹಿತಿಯನ್ನು ಕೊಡ್ತಾ ಇದೆ. ಅದು ವೈಜ್ಞಾನಿಕವಾಗಿಲ್ಲ, ಅದನ್ನು ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾವು ಯಾರೂ ಕೂಡ ಒಕ್ಕಲಿಗರ ವಿರೋಧಿಗಳಾಗಲಿ ಲಿಂಗಾಯತ ವಿರೋಧಿಗಳಾಗಲಿ ಯಾರೂ ಕೂಡ ಇಲ್ಲ. ಅವರ ಜನಸಂಖ್ಯೆ ಎಷ್ಟಿದೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋದರಲ್ಲಿ ನ್ಯಾಯಯುತವಾಗಿ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇವತ್ತೇನಾಗಿದೆ, ನಾವು ಯಾರೂ ಕೂಡ ಪುನಃ ಸರ್ವೆ ಬಯಸಿಲ್ಲ. ಏಕಪಕ್ಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯರು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಇದನ್ನು ಜಾರಿ ಮಾಡಿ ಹಿಂದುಳಿದ ವರ್ಗದ ಒಂದು ಏನು ಕಾಂತರಾಜ್ ಜನಸಂಖ್ಯೆ ಜಾರಿ ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ಯಾವ ರೀತಿಯಾಗಿ ನಿನ್ನೆ ಪರಿಶಿಷ್ಟ ಜಾತಿ ಪಂಗಡದ ಏನು ಇಂಟರ್ನಲ್ ರಿಸರ್ವೇಷನನ್ನು ತೆಲಂಗಾಣದಲ್ಲಿ ಇಡೀ ಭಾರತ ದೇಶ ಮೊದಲನೇದಾಗಿ ಏನು ಮಾಡಿದ್ದಾರೆ, ಅದೇ ರೀತಿ ಹಿಂದುಳಿದ ವರ್ಗಗಳ ಎಲ್ಲ ಜಾತಿಗಳ ಜಾತಿ ಗಣತಿಯನ್ನು ವರದಿ ಮಾಡಿ ಜನಸಂಖ್ಯೆ ಎಷ್ಟಿದೆ, ಅವರ ಸಾಮಾಜಿಕ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವರು. ಆದರೆ ವರದಿಯಲ್ಲಿ ಅನೇಕ ಅಂಶಗಳನ್ನು ಮಾನದಂಡಗಳನ್ನು
ಅಳವಡಿಸಿಕೊಂಡವರು ಇದು ಮಾಡಿದ್ದಾರೆ. ಕೆಲವು ಹಿಂದುಳಿದ ವರ್ಗಗಳಲ್ಲಿ ಕೆನೆ ಪದರವನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಏನು ಕ್ರಿಮಿಲಿಯರ್ಸ್ ಅಂತಕ್ಕಂಥ ಏನು ವಾದ ಇದೆ, ಅದನ್ನು ಅಳವಡಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಯಾರೂ ಕೂಡ ಮಾಡಿಲ್ಲ ವರದಿಯಲ್ಲಿ, ಅವರು ಅದನ್ನು ಮಾಡಿದ್ದಾರೆ. ಮುಂದೆ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಆದರೆ ಇವತ್ತೇನು ಮುಸ್ಲಿಂ ಜನಾಂಗ ಮೊದಲೇದಿದೆಯೋ, ದಲಿತ ಜನಾಂಗ ಮೊದಲನೇ ಸ್ಥಾನದಲ್ಲಿದ್ದು ಇದು ನಮಗೆ ಬೇಕಾಗಿಲ್ಲ. ಯಾರು ಎಷ್ಟು ಜನಸಂಖ್ಯೆಯಲ್ಲಿದ್ದೇವೆ ಆ ಪ್ರಮಾಣದಲ್ಲಿ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ಮುಂದೆ ಅಂತಕ್ಕಂಥ ವಾದವನ್ನು ನಾವು ಮಾಡ್ತೇವೆ. ಆದರೆ ನಮ್ಮ ದುರದೃಷ್ಟ ಇವತ್ತು BJP ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವತ್ತು BJP ಅವರು ಯಾವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಿನ ಹಿಂದುಳಿದ ವರ್ಗಗಳ ವಿರೋಧಿಗಳಾಗಿದ್ದಾರೆ, ದಲಿತರ ವಿರೋಧಿಗಳಾಗಿದ್ದಾರೆ. ಸ್ವಾಭಾವಿಕವಾಗಿ ಇಂಥ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿರೋಧ ಮಾಡ್ತಕ್ಕಂಥದ್ದು ಅವ್ರಿಗೊಂದು ಇತಿಹಾಸ ಇದೆ. ಜನಸಂಘ ಹಿಡಿದು ಇಲ್ಲಿವರೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಮೇಲೆ ಜೊತೆಗೆ ನಮಗೆ ಏನು ದುರ್ದೈವ ಅನ್ನಿಸ್ತಾ ಇದೆ ಅಂದರೆ, ಇವತ್ತು ಮೈಸೂರಿನ MP ಗಳಾಗಿರ್ತಕ್ಕಂಥ ಯದೂರು ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಯಾರು ಕೃಷ್ಣರಾಜ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು, ಭಾರತ ಸರ್ಕಾರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಕೃಷ್ಣರಾಜ ಒಡೆಯರ್ ಅವರು ಎಲ್ಲ ಜಾತಿ ವರ್ಗದ ಜನರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥವ್ರು. ಆ ಕಾಲದಲ್ಲಿ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥವ್ರು. ಅವರಿಗೆ ಅವ್ರ ಕುಟುಂಬದ ಬಗ್ಗೆ ಇವತ್ತಿನ MP ಗಳಿಗೆ ಒಡೆಯರ್ ಅವರಿಗೆ ಅರಿವಿಲ್ಲ ಅಂಥೇಳಿ ವಿಷಾದ ವ್ಯಕ್ತ ಮಾಡಬೇಕಾಗ್ತಾ ಇದೆ. BJPಯಲ್ಲಿ ಯಾರಾದರೂ ಬೇಕಾದವ್ರು ಮಾಡ್ಬೋದಾಗಿತ್ತು ವಿರೋಧ, ನಾವು ಯಾರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾವ ಮನೆತನ, ಯಾವ ರಾಜ್ಯ ಕುಟುಂಬ ಇಡೀ ರಾಜ್ಯದ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ತೋರಿಸಿತ್ತು, ಆ ಕುಟುಂಬದ ಬಳವಳಿಯಾಗಿ ಬಂದಿರತಕ್ಕಂಥ ಅಥವಾ ಇವತ್ತಿನ ಗದ್ದಿಗೆಯಲ್ಲಿ ಇರ್ತಕ್ಕಂಥವರು ಈ ಮಾತನ್ನು ಹೇಳಿದರೆ ಭಾಳ ಇದು ವಿಷಾದ ಆಗ್ತಾ ಇದೆ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ನಾನು ಹೇಳೋಕ್ಕೆ ನಾನು ಬಯಸ್ತೇನೆ. ಯಾರು ಏನೇ ವಿರೋಧ ಮಾಡಿದ್ರು ಕೂಡ ಈ ಅಹಿಂದ ವರ್ಗ ಸಿದ್ದರಾಮಯ್ಯವರ ಪರವಾಗಿ ಇರ್ತಾ ಇದೆ. ದಯವಿಟ್ಟು ಭಾಳ ಅತ್ಯಂತ ಧೈರ್ಯದಿಂದ ಈ ತೀರ್ಮಾನವನ್ನು ತಾವು ತೆಗೆದುಕೊಳ್ಬೇಕು, ನಿಮ್ಮ ಹಿಂದೆ ನಾವು ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಆಮೇಲೆ ಇನ್ನೂ ಯಾರು ಕೂಡ ಯಾರು ವಿರೋಧ ಮಾಡ್ತಾ ಇದ್ದೀರಿ, ನೀವು ಕೂಡ ಈ ವರ್ಗದ ಜನರ ಒಂದು ಇದಕ್ಕೆ ತಾವು ಕೂಡ ಇದು ಆಗಬಾರ್ದು ಅಂತ ಹೇಳಿ ನಾನು ಬಯಸಿ, ನಾವು ಯಾರೂ ಕೂಡ ಲಿಂಗಾಯತ್ ಒಕ್ಕಲಿಗರ ವಿರೋಧಿ ಅಲ್ಲ. ನಿಮಗೇನಾದರೂ ನಿಮಗೆ ಅನ್ಯಾಯ ಎನಿಸಿದರೆ, ನಿಮ್ಮ ಸಂಖ್ಯೆ ಕಡಿಮೆ ಇದ್ದರೆ, ಯಾವ ರೀತಿ ಈಗ ಮೋಹನ್ ದಾಸರವರ ನಮ್ಮದು SC/ST ರಿಸರ್ವೇಷನ್ಗೆ ಸರ್ವೆ ಮಾಡ್ತಾ ಇದ್ದಾರೆ, ನಾಗಮೋಹನ್ ದಾಸ್ ವರದಿ SC/ST ಅಷ್ಟೇ ಮಾಡ್ತಾ ಇದ್ದಾರೆ. 2 ತಿಂಗಳಲ್ಲಿ ಅದು ಮುಗಿತಾ ಇದೆ. ಆ ರೀತಿ ನೀವು 2 ತಿಂಗಳು ಆ ರೀತಿಯಾದಂಥ ಒಂದು ಟೈಮ್ ಬೌಂಡಿಂಗ್ ಕೊಟ್ಟು 2 ತಿಂಗಳಲ್ಲಿ ನಿಮ್ಮದೇ ಒಕ್ಕಲಿಗರದು ಮತ್ತು ಲಿಂಗಾಯತ್ ಸರ್ವೆ ಮಾಡಿಸಿ ನೀವು ನ್ಯಾಯ ಪಡ್ಕೊಳ್ಬೋದು. ಅದರಲ್ಲಿ ಏನು ದೊಡ್ಡ ಚಮತ್ಕಾರ ಏನಿಲ್ಲ. ಈಗ SC/ST ಸುಮಾರು 1.5 ಕೋಟಿ ಜನರದ್ದು ನೀವು 2 ತಿಂಗಳಲ್ಲಿ ಸರ್ವೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ನಿಮ್ಮದು ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಅದಕ್ಕಾಗಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನಾವು ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೇನು ನ್ಯಾಯ ಸಿಗಬೇಕು ಸಿಗಲೇಬೇಕು, ಅದಕ್ಕೆ ನಾವು ಕೂಡ ಬದ್ಧರಾಗಿದ್ದೇವೆ. ಆದರೆ ನಮಗೆ ಸಿಗ್ತಕ್ಕಂಥ, ನಮಗೆ ಅವಕಾಶ ಸಿಗ್ತದಕ್ಕೆ, ನಮ್ಮ ಈ ಜನಾಂಗಕ್ಕೆ ಏನು ನ್ಯಾಯ ಸಿಗಬೇಕು ಅದ್ರ ಬಗ್ಗೆ ತಾವು ಕೂಡ ಉದಾರಗಳೇ ಆಗಿರಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇನ್ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ. ದಯವಿಟ್ಟು ಇದು ಮುಲ್ಲಾ ಅವರು ಬಂದಿದ್ದಾರೆ, ಮುಲ್ಲಾ ಅವರಿಗೆ ಕೂಡ ಸ್ವಾಗತವನ್ನು ನಾನು ಬಯಸ್ತೇನೆ. ಆಮೇಲೆ ಇವತ್ತು BJP ಅವರು ಇದಕ್ಕೆ ಅನೇಕ ರೀತಿಯ ವಿರೋಧಗಳನ್ನು ಮಾಡ್ಬೋದು. ಇವತ್ತು ನಿಮ್ಮದಾಗಿಂದ ಈಗ ಸದ್ಯನೇ BJP ಅವ್ರ ಮೀಟಿಂಗ್ ಇದೆ, ಇದನ್ನು ಅವ್ರು ಕೌಂಟ್ರ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾರು MP ಕೌಂಟ್ರ್ ಮಾಡಿದ್ರೆ MP ಅವ್ರಿಗೆ ಇದ್ರ ಬಗ್ಗೆ ಅಧ್ಯಯನ ಇಲ್ಲ. ಪಾಪ ಅವ್ರಿಗೆ ಸುಮ್ಮನೆ ಜವಾರಿಯಾಗಿ ಏನು ಹೊಡಿತಾರೆ, ದೇಶದ ಇತಿಹಾಸ
ಸಾಮಾಜಿಕ ಅಧ್ಯಯನ ಅವ್ರ ಹತ್ರ ಏನೂ ಇಲ್ಲ. ಎಲ್ಲ ನಾವು ಏನು ಹೇಳ್ತೇನೆ ಈಗ ನಾ ಅದಕ್ಕೆ ಉತ್ತರ ಕೊಡ್ತೀನಿ, ನಾವು ಉತ್ತರ ಕೊಡ್ತೀನಿ. ಅದರ ಬಗ್ಗೆ ಇನ್ನೊಂದು ನಾನು ಮರ್ತಿದ್ದೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೊಮ್ಮೆ ನಿಮ್ಮ ಮುಖಾಂತರ ನಮ್ಮ ಜಿಲ್ಲೆಯಿಂದ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಿನ್ನೆ ಅವರು ಅಂಬೇಡ್ಕರ್ ಅವರ ಜಯಂತಿ ಉತ್ಸವದಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಎತ್ತರವಾದಂಥ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡ್ತೇವೆ. ಆಮೇಲೆ ಸಂವಿಧಾನದ ಪೀಠದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂವಿಧಾನ ಪೀಠದ ಒಂದು ಅಧ್ಯಯನ ಪೀಠವನ್ನು ಮಾಡ್ತೇನೆ ಅಂತಕ್ಕಂಥ ಘೋಷಣೆಯನ್ನು ನಿನ್ನೆ ಮಾಡಿದ್ದಾರೆ. ನಮ್ಮ ನೈತಿಕ ಜವಾಬ್ದಾರಿ ಅವರಿಗೆ ನಾವು ತುಂಬ ಹೃದಯದ ಈ ಜನಾಂಗವಾಗಿ ಒಂದು ಕೃತಜ್ಞತೆಯನ್ನು ಅಭಿನಂದನೆಯನ್ನು ನಿಮ್ಮ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸಿ ಇವತ್ತು ಯಾರ್ಯಾರು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಾವು ಹೇಳಬೇಕು. ನೀವೇನೇನು ಕೇಳ್ತೀರಿ ಎಲ್ಲ ಉತ್ತರ ಕೊಡ್ತಾರೆ ಅವರು, ಅಲ್ಲ ಉತ್ತರ ಅವರು ಕೊಡ್ತಾರೆ. ನಾವು ಏನು ಹೇಳ್ಬೋದು? ಹಾಂ, ಬಟ್ ಇನ್ನೊಂದೇನು ವಿರೋಧ ಈಗ ತಾವು ಗಮನಿಸಿದ್ದೀರಿ, ಖುದ್ದು ಜಿಲ್ಲಾ ಉಸ್ತುವಾರಿ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ, ಇಲ್ಲ ನಮ್ಮ ಸಂಖ್ಯೆಯಿಂದ 1 ಕೋಟಿಗೆ ಅಧಿಕ ಇದೆ, ಆದರೆ ಈ ರೀತಿ ಒಂದು ನಮ್ಮಲ್ಲಿ ಕಡಿಮೆ ಬಂದಿದೆ. ಇದರಲ್ಲಿ ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ನಮ್ಮಲ್ಲಿ ಜಾತಿ ನಮೂದು ಮಾಡುವಾಗ ತೊಂದರೆ ಆಗಿದೆ, ಆ ಕಾರಣಕ್ಕೆ ಈ ರೀತಿ ಸರಿಪಡಿಸಬೇಕು. ಇಲ್ಲ, ನಾನು ಒಪ್ತೇನೆ ಅವ್ರ ಹೇಳಿಕೆಯನ್ನು, ಅದಕ್ಕೆ ವಿರೋಧ ಮಾಡೋಂಗಿಲ್ಲ. ಅವರು ಹೇಳಿರ್ತಕ್ಕಂಥದ್ದೇನು, ನಾವು ಒಟ್ಟಾರೆಯಾಗಿ ಈ ಜಾತಿ ಗಣತಿ ವಿರೋಧಿಗಳಲ್ಲ. ಲಿಂಗಾಯತ ಜನರಲ್ಲಿ ತಾವು ನಮೂದಿಸುವಾಗ ಹೆಚ್ಚು ಕಮ್ಮಿ ಆಗಿದೆ, ಆ ತಕರಾರಿದೆ, ಅದ್ರ ಬಗ್ಗೆ ಸರಿಪಡಿಸಿ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತಕರಾರಿದೆ ಅಂತ ಹೇಳಿಲ್ಲ, ಅದನ್ನು ಸರಿಪಡಿಸಿ ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತ, ಎಲ್ಲ ಸ್ಟೇಟ್ಮೆಂಟ್ ನೋಡಿಲ್ಲ ನಾನು. ಇಲ್ಲ, ಸರಿಪಡಿಸೋದು ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, ನಾನು ಸರಿಪಡಿಸ್ಕೊಳ್ಳೋದು ಹೆಂಗಂದ್ರೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ ನಿಮಗೆ ಒಂದು ಏನೋ ಅದ್ರ ಬಗ್ಗೆ ಅಪನಂಬಿಕೆ ಇದೆ. ಆ ಅಪನಂಬಿಕೆ ಹೋಗ್ಬೇಕಾದ್ರೆ ನೀವು ಸ್ವಲ್ಪ ದಿವಸದಲ್ಲಿ ಅದನ್ನು ನೀವು ಎರಡೇ ಜನಾಂಗದ ಒಂದು ಸರ್ವೆ ಮಾಡಿಸ್ಬೋದಲ್ಲ. ಎರಡೇ ಜನಾಂಗ ಯಾರು ಹುಡುಕಿದವ್ರದ್ದು ಯಾರು ತಕರಾರಿಲ್ಲ. ನಿಮ್ಮ ಸರ್ವೆ ಮಾಡಿಸಿದ್ರೆ ನಿಮಗೆ 1 ಕೋಟಿ ಮೇಲೆ ಬತ್ತಂದ್ರೆ ನಮ್ದೇನೂ ತಕರಾರಿಲ್ಲ. ಈಗ ಇನ್ನೊಂದು ಏನಾಗ್ತದೆ, ಜಾತಿ ಗಣತಿ ವರದಿ ಮಂಡನೆ ಆಗ್ಯದ, ಅದು ಇನ್ನೂ ಒಪ್ಪಿಗೆ ಆಗಿಲ್ಲ ಸಚಿವ ಸಂಪುಟದಲ್ಲಿ. 17 ಚರ್ಚೆ ಆಗತ್ತೆ. ಚರ್ಚೆಲಿ ಏನು ಬರ್ತದ, ಪರ ವಿರೋಧ ಎಲ್ಲವೂ ಹಾಕಿ ಮತ್ತೆ ಏನಾದರೂ ಅದನ್ನು ಸೇರಿಸೋದು, ಅದಕ್ಕೊಂದು ಅವಕಾಶ ಇರ್ತದೆ. ಇದೆ, ನಾವು ಇಟ್ಟೋದನ್ನ ಅದನ್ನೇ ಹೇಳಿದ್ವಿ. ಈಗ ಸಹಜವಾಗಿ ಆಡಳಿತ ಪಕ್ಷದ ಸಚಿವರು ನಾವು ಇಲ್ಲಿ ವಿರೋಧ ಮಾಡೋದಿಲ್ಲ, ನಮ್ಮ ಒಪ್ಪಿಗೆ ತನ್ಕೊತಾನೆ ತಮ್ಮ ಅಸಮಾಧಾನ ಹೊರ ಹಾಕ್ತಾರೆ. ಸಚಿವರು ಮಾಡಿದ್ದು ಅದೇ. ಅವ್ರದ್ದೇನೀಗ ನಮ್ಮ ಲಿಂಗಾಯತ್ ಕಮ್ಯುನಿಟಿ ಇರ್ಬೋದು, ಆ ಕಡೆ ಒಕ್ಕಲಿಗ ಬೆಲ್ಟ್ ಇರ್ಬೋದು, ಸಬ್ ಕಮ್ಯುನಿಟಿಗಳನ್ನ ಒಡ ಸಪ್ರೇಟ್ ಮಾಡ್ಯಾರ. ಅದನ್ನ ಕುಡಿಸಿದ್ರೆ ನಮ್ಮ ಸಂಖ್ಯೆ ಇಷ್ಟ ಆಗತ್ತೆ. ಉಳ್ಕಿದ್ದಾರದಕ್ಕೂ ನಮ್ಗೆ ವಿರೋಧ ಇಲ್ಲ. ಯಾವ ಉಳ್ಕಿ ಸಮಾಜ ನಾವು ನಮಗೆ ನ್ಯಾಯ ಬೇಕಂತ ಹೇಳ್ತಾರೆ. ಈಗ ಅವ್ರಿಗೆ ನ್ಯಾಯ ಕೊಡ್ಲಕ್ಕೆ ಎಲ್ಲೆಲ್ಲಿ ನಾವು ಅಹಿಂದ ವರ್ಗದವ್ರು ಎಲ್ಲಿ ಕೂಡ ವಿರೋಧಿಗಳಿಲ್ಲ. ಸಪ್ರೇಟ್ ಸರ್ವೆ ಆಗಿ ಅವ್ರದ್ದು ಕೋಟಿ ಜನ ಅವ್ರದ್ದು ನೀವು ನಮೂದನೆ ಮಾಡಿರಿ. ಇರ್ಲಿಕ್ಕಂದ್ರೆ ಏನು ಯಥಾಸ್ಥಿತಿಗೆ ಒಪ್ಪೋರಿ. ಹಾಂ, ಯಥಾಸ್ಥಿತಿ ಏನಿದೆ ಅದಕ್ಕೆ ಒಪ್ಪೋರಿ. ನೀವು ಸರ್ವೆ ಮಾಡಿಸ್ರಿ, ಮತ್ತು ಅದೇ ರಿಸಲ್ಟ್ ಬಂದಾಗ ಅದನ್ನು ಒಪ್ಕೋಬೇಕಲ್ಲ. ನಾವು ಹೇಳೋದು ಇವತ್ತು ನಾವು ಯಾಕೆ ಈ ಸಭೆ ಕರೆದೀವಿ ಅಂದರೆ, ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ಕೊಡಬೇಕು. ರಾಜ್ಯ ಅವ್ರ ಹಿಂದಿದೆ, ಅಹಿಂದ ವರ್ಗ ಅವ್ರ ಹಿಂದಿದೆ. ಇದನ್ನು ಜಾರಿ ಮಾಡಿರಿ, ನೀವು ಸಂಪುಟದಲ್ಲಿ ಚರ್ಚೆ ಮಾಡೋಕ್ಕೆ ಸೀಮಿತಗೊಳಿಸಬೇಡ್ರಿ ಅಂತ ಈ ಉದ್ದೇಶ. ಡೈವರ್ಟ್ ಮಾಡಬೇಡ್ರಿ. ಹೇಳಿ ಆಮೇಲೆ ಕೇಳ್ರದ ಇಲ್ರಿ, ಒಂದು ನಿಮಿಷ ಆಮೇಲೆ ಡೈವರ್ಟ್ ಆಗ್ತದೆ. ಅದೇ ಇರಲಿ, ಆಮೇಲೆ ಕೇಳ್ರಿ, ಹೇಳ್ತೀನಿ. ಈಗ ಒಂದೇ ನಿಮಿಷ ರೀ. ಅಲ್ಲ, ಈಗ ಆಗಲೇ ಅವ್ರು ಹೇಳಿದ್ರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳಷ್ಟು ಎನಾಲಿಸಿಸ್ ಮಾಡೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಲಿಂಗಾಯತರಲ್ಲಿ ಆದಿ ಬಣಿಜಿಗರು ಮತ್ತು ಗಾಣಿಗೆಯರು ಪ್ರವರ್ಗ ಎ ಪ್ರವರ್ಗ ಬಿ ಅಂತ ಹೇಳಿ ದೇ ಆರ್ ಗೆಟಿಂಗ್ ರಿಸರ್ವೇಷನ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಅವರನ್ನು ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಸೇರಿಸಿದ್ರೆ ನಾವು 1 ಕೋಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದು ಸರಿ.
ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಸ್ಟೇಟ್ಮೆಂಟ್ ಡೆಲಿವರ್ಡ್ ಬೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಅದ್ರಾಗೇನು ಎರಡು ಮಾತು ಇಲ್ಲ. ಅವ್ರನ್ನೂ ಎಲ್ಲರನ್ನೂ ಸೇರಿಸಿ ಮಾಡಲಿ. ಇದೇ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ಅವ್ರನ್ನೆಲ್ಲ ತೊಗೊಂಡ್ಕೊಂಡು ಮಾಡಿದ್ರು. ಅವರು ಒಂದು ಕೋಟಿ ಆದ್ರೂ ಸಹಿತ ನಮಗೆ ಖುಷಿ ಅದ. ಆದರೆ ನಮ್ಮದು ಏನದ ಅಂದ್ರೆ, ಈಗೇನು ಜಾತಿ ಗಣತಿ ಸಾಮಾಜಿಕ ಆರ್ಥಿಕ ತಳಹದಿ ಮೇಲೆ ಏನು ಚೀಫ್ ಮಿನಿಸ್ಟರ್, ಆನರೇಬಲ್ ಚೀಫ್ ಮಿನಿಸ್ಟರ್ ಈ ಒಂದು ಈ ಕಾಂತರಾಜ್ ಕಮಿಷನ್ದು ಏನು ಈಗಾಗಲೇ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ, ಎಲ್ಲರಿಗೂ ಸಂಬಂಧಪಟ್ಟ ಮಿನಿಸ್ಟರ್ಸ್ಗಳಿಗೆ he has already given the copies of the report. Siddaramaiah is the only chief minister in India. You please take my name. Siddaramaiah is the only chief minister in India who has given an authority to this report. ಯಾಕೆ ಹೇಳ್ತೀನಿ ಅಂದರೆ, ಆಫ್ಟರ್ ನಿತೀಶ್ ಕುಮಾರ್ ಬಿಹಾರ್ ಚೀಫ್ ಮಿನಿಸ್ಟರ್ ಏನು ಫಸ್ಟ್ ಸಬ್ಮಿಟ್ ಮಾಡಿದ್ರು, ಅದರ ನಂತರ ಇದನ್ನು ಸಬ್ಮಿಟ್ ಮಾಡಿದವರು ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಈಗ ನಮ್ಮ ಅಧ್ಯಕ್ಷರು ನನ್ನ ಸಹೋದ್ಯೋಗಿಗಳು ಹೇಳ್ದಂಗೆ ಲಿಂಗಾಯತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಯಾರಿಗೂ ಇಲ್ಲಿ ಹಿಂದ ವರ್ಗದವ್ರಿಗೆ ಏನೂ ಡಿಫ್ರೆನ್ಸ್ ಇಲ್ಲ. ಅವ್ರ ವರ್ಗದೊಳಗೂ ಹೆಚ್ಚು ಕಡಿಮೆ ಇತ್ತಂದ್ರೂ ಅದನ್ನು ರೆಕ್ಟಿಫೈ ಮಾಡಿ ಅವ್ರ ಸಂಖ್ಯಾನ ಸರಿಪಡಿಸಿ ಮಾಡಿ ಒಟ್ಟು ಈ ಏನು ಕಮಿಷನ್ ಏನು ಸಬ್ಮಿಟ್ ಮಾಡೋದು ಇದನ್ನು ಜಾರಿ ಆಗಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ನಾವೆಲ್ಲ ಈಗೇನು ವಿ ಹ್ಯಾವ್ ಗ್ಯಾದರ್ಡ್ ಅಪ್ರೆಸ್ಡ್ ಕಮ್ಯುನಿಟಿ ಪೀಪಲ್ ಹಿಯರ್, ವಿ ಆರ್ ಗೋಯಿಂಗ್ ಟು ಇನ್ಸಿಸ್ಟ್ ದ ಚೀಫ್ ಮಿನಿಸ್ಟರ್ under any circumstance this report must execute as early as possible. It is our opinion. ನಮ್ದು ಕ್ಯಾಮ್ರಾ ರೋಲ್ ಇತ್ತು ಸರ್, ದಯವಿಟ್ಟು ಒಬ್ರು ಮಾತಾಡಿದ್ರೆ ಕಟ್ ಮಾಡ್ಕೊಳ್ತಾರೆ. ಅದಕ್ಕೆ ಒಬ್ರು ಮುಗಿಸಿದ್ರೆ ನಿಮ್ಮ ಪ್ರಶ್ನೆ ಕೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಏನಿಲ್ಲ ಸರ್, ಸಿದ್ದರಾಮಯ್ಯ ಅವರು ತಮ್ಮ ಸೀಟ್ ಉಳಿಸ್ಕೊಳ್ಳಕ್ಕೆ ಈ ರೀತಿ ಒಂದು ಏನು ಅಂತಂದ್ರೆ ಈ ಒಂದು ಜಾತಿ ಗಣತಿನಿ ಬಹಿರಂಗ ಪಡಿಸ್ಬೇಕು ಬೇಡ, ಈಗ ಅದಕ್ಕೆ ಒಂದು ಅರಬಿ ಹೋಗ್ಬಿಟ್ಟಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ. ನೋಡ್ರಿ, ಬಿಜೆಪಿ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬರ ಸಾಮಾಜಿಕ ಹಿನ್ನೆಲೆ ಅವ್ರಿಗೆ ಅರಿವಿಲ್ಲ. ಸಾಮಾಜಿಕ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಯಾವಾಗಲೂ ಕೂಡ ಸಾಮಾಜಿಕ ಬದ್ಧತೆಯಿಂದ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಇಲ್ಲಿವರೆಗೆ ಇದ್ದವರು. ಅವ್ರಿಗೇನು ಆಗತ್ತಿಲ್ಲ. ಇನ್ನು ಒಂದು 2-3 ತಿಂಗಳಾದ್ರೆ ಅವ್ರು ದೇವರದ ಅರಸನ ಅವಧಿ ಮೀರಿಸ್ತಾರೋ, ಅದು ಆ ತಂತ್ರಗಾರಿಕೆ ಮಾಡೋದಿಲ್ಲ. ಏನು ನನ್ನ ಅವಧಿ ಇದೆ, ನನ್ನ ಅವಧಿಯಲ್ಲಿ ಧ್ವನಿ ಇಲ್ಲದ ಜನಕ್ಕೆ ಧ್ವನಿಯನ್ನು ಕೊಡಬೇಕು, ಅವಕಾಶಗಳಿಲ್ಲದ ಜನಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಈಗ ಕೆಲವು ಜಾತಿಗಳನ್ನು ಇಲ್ಲಿವರೆಗೆ ಗುರುತಿಸಿರಲಿಲ್ಲ. ಕೆಲವು ಒಂದು 100 ಜಾತಿ 10 ಜಾತಿ 100 ಜನ ಅದಾರ ಒಂದೊಂದು ಜಾತ್ಯಾಗ ಒಂದು 200 ಮಂದಿ ಇದ್ದಾರೆ. ಅಂಥ ಜಾತಿಯನ್ನು ಇಲ್ಲಿವರೆಗೆ ಯಾರೂ ಕೂಡ ಗುರುತಿಸಿರಲಿಲ್ಲ. ಈ ಆಯೋಗದಲ್ಲಿದೆ, ಈ ವರದಿಯಲ್ಲಿದೆ. ಅದು ಅಂಥ ಕೆಲಸ ಕೂಡ ಮಾಡಿದ್ದಾರೆ. ಅವ್ರೇನು ಬಿ ಜೆ ಪಿ ಅವರು ಆರೋಪ ಮಾಡ್ತಾರಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಖಂಡಿತವಾಗಿ ಮಾಡ್ತಾರೆ, ಮಾಡಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಸರ್, ಯಾವುದೋ ಸಪೋಸ್ ನೀವು ಕಾಂಗ್ರೆಸ್ MLAಗಳೇ ಅಪೋಸ್ ಮಾಡಿ ಇದನ್ನ ತಡೆ ಹಿಡಿದ್ರಂತಂದ್ರೆ ನಿಮ್ಮದು ಮುಂದಿನ ಕ್ರಮ ನಮ್ಮ ನೋಡ್ರಿ, ರಾಜ್ಯದಲ್ಲಿ ಏನು ಎಲ್ಲ ಜನ ಹೋರಾಟ ಮಾಡಬೇಕು, ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ. ಇದನ್ನು ಜಾರಿಗೆ ತೊಗೊಂಬರಿ ಅಂತ ನೋಡಿ. ತಮ್ಗೆ ಹೊಸ್ಮನೆಯವರೇ, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಹಮದಾಬಾದ್ನಲ್ಲಿ ವರ್ಕಿಂಗ್ ಕಮಿಟಿಯಲ್ಲಿ ಸ್ಪಷ್ಟವಾದಂಥ ನಿರ್ಣಯ ಆಗಿದೆ. ಈ ಜಾತಿ ಗಣತಿಯನ್ನು ಕಾಂಗ್ರೆಸ್ ಪಕ್ಷ ಪ್ರತಿ ರಾಜ್ಯದಲ್ಲಿ ಕೂಡ ಯಾವಾಗ ಅಧಿಕಾರಕ್ಕೆ ಬರ್ತದೆಯೋ ಅನುಷ್ಠಾನ ಮಾಡಲೇಬೇಕು ಅಂಥೇಳಿ ಆದ್ಯತೆ ಮೇರೆಗೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವಿರೋಧಿಗಳಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಏನು ಹೇಳ್ಯಾರ ಅದನ್ನು ಜಾರಿಗೆ ತೊಗೊಂಬರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾರು ಹೋರಾಟ ಖಂಡಿತವಾಗಿ ಮಾಡಿ ಖಂಡಿತವಾಗಿ ಮಾಡಿ ಈಗ ಪಕ್ಷದ ಪ್ರಣಾಳಿಕೆ ಒಳಗಿತ್ತು, ಎಲ್ಲರ ಸಹಮತಿಯಿಂದಾನೇ ಆಗ್ತಾ ಇರೋದು. ಆದ್ರೂ ಅಪಸ್ವರ ಎತ್ತಾರಂದ್ರೆ ಹಿಂದ ವಿರೋಧಿಗಳಾದಾರ ಇಲ್ಲ 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 ಪಕ್ಷದ ಪ್ರಣಾಳಿಕೆ ಒಳಗಿತ್ತು. ಮತ್ತೆ ಎಲ್ಲರ ಸಮಿತಿ ನೋಡಿ, ಆಯೋಗ ರಚನೆ ಆಗಿರೋದು, ಎಲ್ಲ ನೇಮಕ ಆಗಿರೋದು, ಸಮೀಕ್ಷೆ ಆಗಿರೋದು. ಈಗ ಅಪಸ್ವರ ಎತ್ತಾರಂದ್ರೆ ಅವ್ರ ಎದೆಯಲ್ಲಿ ಅಹಿಂದ ವಿರೋಧಿ ನೀತಿ ಇದೆ, ಧೋರಣೆ ಇದೆ ಅನಿಸ್ತಾ ಇಲ್ಲ. ಯಾಕೆ ಈಗ ಕೆಲವು ಮಂದಿ ಹಂಗಿರ್ಬೋದು, ಇಲ್ಲೋ ಹೇಳಂಗಲ್ಲ. ಇಲ್ಲ ನಾನು ಹೇಳೋದು ಕೇಳ್ರಿ.
ಇನ್ನು ಕೆಲವು ಮಂದಿ ಪ್ರಾಮಾಣಿಕವಾಗಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ನಮ್ಮ ಜನಸಂಖ್ಯೆ ಹೆಚ್ಚಿದೆ. ಎಲ್ಲೋ ಏನೋ ಯಾರ್ಯಾರು ಏನೇನೋ ಬರೆಸಿ ಕೆಲವು ಮಂದಿ ಗಾಣಿಗ ಬರ್ಸ್ಯಾರ, ಕೆಲವು ಮನುಷ್ಯರ ಬರ್ಸ್ಯಾರ, ಕೆಲವು ಮಂದಿ ಬರೀ ಲಿಂಗಾಯತ ಬರ್ಸ್ಯಾರ. ಈ ಕಾರಣಕ್ಕೆ ಅದಕ್ಕೆ ನ್ಯಾಯ ಕೊಡ್ರಿ, ಅದನ್ನು ಸರಿಪಡಿಸ್ರಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮುಂದೇನು ಹೋಗಂಗಿಲ್ಲ. ಪಕ್ಷದ 4 ಗೋಡೆಗಳ ಮಧ್ಯೆ ಆಗ್ಬೇಕಾಗಿರೋ ಚರ್ಚೆ, ಪಕ್ಷದ ಆಂತರಿಕವಾಗಿ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿರೋ ಚರ್ಚೆ ಬಹಿರಂಗ ಹೇಳಿಕೆ ಒಳಗೆ ಬರ್ತಾ ಇದೆ ಅಂದ್ರೆ ಇದು ಮನಸ್ಥಿತಿ ತೋರಿಸ್ತಾ ಇದೆ. ನೋಡ್ರಿ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ರಾಜಕೀಯ ಪಕ್ಷ. ನಾವು BJP ಗತಿ ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ಳಂಗಿಲ್ಲ. ಎಲ್ಲರ ಅಭಿಪ್ರಾಯ ಆಂತರಿಕವಾಗಿ ತೆಗೆದುಕೊಂಡೆ ನಾವು ತೀರ್ಮಾನ ಬಹಿರಂಗ ಆಗ್ತಾ ಇದೆ ಇಲ್ಲ. ಅದಕ್ಕೆ ಅಪಸ್ವರ ಅನ್ನೋದು ಅವ್ರು ನಾವು ಅಭಿಪ್ರಾಯ ಇತ್ತು. ನಾವು ಅಭಿಪ್ರಾಯ ಮೊದಲೇ ಇದಾಗಬೇಕಾಗಿತ್ತು. ನೋಡಿ, ಅಂತಿಮವಾಗಿ ಹೇಳ್ತೀವಿ ನಾವು, ಇದು ಅವರ ಜಾತಿಗಳ ಬಗ್ಗೆ ನ್ಯಾಯ ಪಡಲಿಕ್ಕೆ ಅವರಿಗೆ ಸರ್ವ ರೀತಿಯ ಸ್ವಾತಂತ್ರ್ಯ ಇದೆ. ಅದಾಗಿ ಕೂಡ ಇದನ್ನು ಜಾರಿಗೆ ಆಗದೇ ಇದ್ದರೆ ನಾವು ಯಾರ ಮುಖವನ್ನು ನೋಡಂಗಿಲ್ಲ, ನಾವು ಹೋರಾಟಕ್ಕೆ ಇಳಿತೇವೆ. ಅಲ್ಲ ಮಾಡ್ರಿ ತಿಳಿತೀವಿ. ಪಕ್ಷ ಕಾಂಗ್ರೆಸ್ ನೀತಿನೇ ಇದೆ. ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಹೆಂಗೆ ಮಾಡ್ತೀರಿ ನೀವು? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಅದು. ಅದಕ್ಕೆ ಅದನ್ನು ನಾವು ಬೆಂಬಲಿಸಿ ಹೋರಾಟ ಮಾಡ್ತೀವಿ. ಪ್ರಣಾಳಿಕೆ ಜಾರಿಗೆ ಬರ್ರಿ ವಿರೋಧ ಮಾಡ್ತಕ್ಕಂಥವ್ರು ಯಾರು ಸತ್ಯವನ್ನ ಒಪ್ಪಿಕೊಳ್ಳದೆ ಈಗ ಮುಷ್ರಿಫ್ ಅವ್ರು ಮಾತಾಡ್ತಾರೆ. ಈಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ನಮ್ಮ ಪಾರ್ಟಿ ಅವರು ಎಲ್ಲರೂ ಜಾತಿ ಗಣತಿ ನೀವು ರಿಲೀಸ್ ಮಾಡ್ರಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಯಾರ. ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲರೂ ಕೂಡಿ ಎಲ್ಲ ಜಾತಿ ಸಮಾನ ಏನು ಅವ್ರದ್ದು ಯಾರ್ಯಾರು ಹಕ್ಕದ ಅವ್ರವ್ರು ಹಕ್ಕು ಕೊಡ್ತಾರೆ. ಏನು ನಮಗೂ ಮುಸ್ಲಿಮ್ಗೊಂದೇ SC STಗೊಂದೇ ಅಂತಿಲ್ಲ. ಎಷ್ಟು ಮಂದಿಗೆ ಅದಾರ ಅವ್ರ ಮಂದಿ ಅಷ್ಟು ಕೊಡ್ತಾರೆ. ನಮ್ಮ ಪಾರ್ಟಿಯವರೇ ಹೇಳ್ಯಾರ, ನಮ್ಮ ಪಾರ್ಟಿಯವ್ರು ಮಾಡ್ತಾರೆ. ಯಾರು ವಿರೋಧ ಮಾಡಿದ್ರು ನಾವು ಅಹಿಂದವರು ಎಲ್ಲರೂ ಸಪೋರ್ಟ್ ಮಾಡಿ ನಮಗಿದು ಬಿಡುಗಡೆ ಮಾಡ್ರಿ ಅಂತ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡ್ತೀವಿ. ಸರ್, ನಿಮ್ಮ ಪ್ರಶ್ನೆಗೆ ನಾನು ನೇರವಾಗಿ ಹೇಳ್ತೀನಿ. ಇದೇನು ಜಾತಿ ಗಣತಿ ವಿರೋಧ ಮಾಡೋರು ಕಳೆದ 75 ವರ್ಷಗಳಿಂದ ಬಂದಂತಹದ್ದು ಏನಿದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಧಿಕಾರ ಮುಂದೆ ಆದರೂ ಕೂಡ ಮುಂದುವರೆದ ಜಾತಿಯಲ್ಲೇ ಇರಬೇಕನ್ನೋಂಥ ಹುನ್ನಾರ ಇದೆ. ನಾನು ನೇರವಾಗಿ ಹೇಳ್ತೀನಿ, ಅದನ್ನು ಸತ್ಯವನ್ನು ಒಪ್ಕೊಳ್ತಾ ಇಲ್ಲ ಅವರು. ಆಮೇಲೆ ಈ ಅಹಿಂದ ವರ್ಗ ಬಹುಸಂಖ್ಯಾತರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದೇ ಅವರ ವಿರೋಧಕ್ಕೆ, ಅವರ ಕಳವಳಕ್ಕೆ ಕಾರಣ. ಗೊತ್ತಿದೆ ಇದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಅದನ್ನು ಸಾಕಷ್ಟು ವಿರೋಧ ಮಾಡ್ಕೊಂಡು ಹೋಗುವಂಥ ವಿಚಾರ ಅವರು. ಅದಕ್ಕೆ ನಾವೇನು ಹೇಳ್ತೀವಿ, ಬಸವಣ್ಣವರು ಸಮಪಾಲು ಹೇಳಿದರು. ಅದನ್ನು ನೀವು ಬಸವಣ್ಣನ ಅನುಯಾಯಿ ನಿಜವಾಗ್ಲೂ ಆಗಿದ್ದರೆ ನೀವು ಅದನ್ನು ಒಪ್ಕೊಳ್ಬೇಕು. ಹಿಂದೆ 75 ವರ್ಷಗಳಿಂದ ಆದಂಥ ತಪ್ಪನ್ನು ಮುಂದುವರಿಸಬಾರ್ದು. ಅದನ್ನು ಸರಿಪಡಿಸಿ ಎಲ್ಲರಿಗೂ ಅಧಿಕಾರ ಹಂಚಿಕೆ ಆಗಲಿ, ಆರ್ಥಿಕ ಸಮಾನತೆ ಆಗಲಿ ಬರಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಇದೇ 17ಕ್ಕೆ ಏನು ಸಚಿವ ಸಂಪುಟ ಸಭೆ ಇದೆ, ಅದನ್ನು ಯಾವುದೇ ರೀತಿ ಮುಂದುವರಿಲಾರೆ ಎಲ್ಲರ ಅಭಿಪ್ರಾಯಗಳು ತೊಗೊಂಡು ಎಲ್ಲರ ವಿಶ್ವಾಸಕ್ಕೆ ತೊಗೊಂಡು ಅದನ್ನು ಬಹಿರಂಗಪಡಿಸ್ಬೇಕನ್ನೋಂಥ ನಮ್ಮದು ಒತ್ತಾಯ ಇದೆ. ಅಂದ್ರೆ ಈಗ ಒಂದು ಸ್ವಲ್ಪ ಯಾಕೋ ಬಸವಣ್ಣನವರ ಸಮಪಾಲು ಸಮಬಾಳು ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬಂದಂತ ಅನಿಸ್ತದೆ. ಯಾವಾಗಲೂ ಅದು ಯಾವಾಗಲೂ ಯಾವ್ದು 70 ವರ್ಷಗಳಿಂದ ಬಂದಿದ್ರು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಸರ್, ಅಂಬೇಡ್ಕರ್ ಹೇಳಿದಂಥ ಸಂವಿಧಾನದ ಆಶಯಗಳು, ಬಸವಣ್ಣವ್ರು ಹೇಳಿದಂಥ ಸಮಬಾಳ ಇವತ್ತಿಗೂ ಬಂದಿಲ್ಲ. ಇವತ್ತಿಗೂ ಅದರಲ್ಲಿ ನಾವು ಕೊರತೆ ಎದುರಿಸ್ತಾ ಇದ್ದೀವಿ. ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ? ಅಂಬೇಡ್ಕರ್ ತತ್ವನೂ ಪೂರ್ತಿಯಾಗಿ ಆಗಿಲ್ಲ, ಬಸವಣ್ಣವ್ರ ತತ್ವನೂ ಆಗಿಲ್ಲ. ಹಿಂದಾದಂಥ ತಪ್ಪುಗಳು ಮುಂದುವರಿಬಾರ್ದು, ಅದನ್ನು ಸರಿಯಾಗಿ ಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ವಿರೋಧ ಮಾಡೋರಿಗೆ. ಹೇಳಿ ಸರ್. ಯತ್ನಾಳವರು ಅಲ್ಪಸಂಖ್ಯಾತರನ್ನ ಬಹುಸಂಖ್ಯಾತರ ಅಂತ ಘೋಷಣೆ ಮಾಡ್ರಿ. ಯಾರು ಈಗ ಯತ್ನಾಳವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಮಗೇನು ಅಗತ್ಯಿಲ್ಲ, ಏನು ಅವಶ್ಯಕತೆ ಇಲ್ಲ. ಇಲ್ಲ, ಅವ್ರು ಹೇಳಿ, ಅವ್ರ ಪ್ಲಾಟ್ಫಾರ್ಮ್ನಂದಾಗ ಅವ್ರು ಹೇಳಿ. ಇದು ಡೈಲ್ಯೂಟ್ ಆಗೋದು ಬೇಡ. ನಮ್ಮ ಉದ್ದೇಶ ಅಲ್ಪಸಂಖ್ಯಾತರನ್ನ ನಂಬರ್ 1 ಅಂತ ಹೇಳಿ ತೋರಿಸಿದ್ರಿ. ಹಾಗಿದ್ರೆ ಅವ್ರನ್ನ ಬಹುಸಂಖ್ಯಾತ ಅಂತ ಹೇಳಿ ಘೋಷಣೆ ಮಾಡಿ, ಯಾರು ಅಲ್ಪಸಂಖ್ಯಾತರು ಇದ್ದಾರೆ ಅವ್ರು ಹಾಗಿದ್ರೆ ಅವ್ರಿಗೆ ಏನಾದ್ರು ಹೌದು, ಬಹುಸಂಖ್ಯಾತರು ಘೋಷಣೆ ಮಾಡಿರಿ. ಬಹುಸಂಖ್ಯಾತ ಸಿಗ್ಬೇಕಂತ ಎಲ್ಲ ರಕ್ಷಣೆ ಅವಕಾಶಗಳನ್ನ ಅವ್ರಿಗೆ ಕೊಡ್ರಿ. ಹೌದು, ಈಗ ಅವ್ರ ಏನು 75 ಲಕ್ಷ ಮುಸ್ಲಿಮಾನ್ ಜನಾಂಗದ ಒಂದು ಸಂಖ್ಯೆ ಇವತ್ತು ತೋರಿಸಿದಾರೆ. ಇದರಲ್ಲಿ ಆ ಜನಸಂಖ್ಯೆ ಅನುಸಾರವಾಗಿ ನೀವು ಎಲ್ಲ ಕಡೆ ಟಿಕೆಟ್ ಕೊಡ್ರಿ. 50 ಮಂದಿ ಟಿಕೆಟ್ ಬೇಕಾಗ್ತದೆ.
ಅಲ್ಲ, ಅದಕ್ಕೆ ಅದನ್ನೇ ಯಾವುದೇ ರಾಜಕೀಯ ಪಕ್ಷ ಅವರು ಕೊಡಬೇಕು, ನಾವು ಕೊಡಬೇಕು. ಅವರಲ್ಲಿ ಆಂತರಿಕ ಜಾತಿಗಳದ್ದೇ ಆಗಲಿ ಅಂತ. ಅಲ್ಲ, ನಾವು ಅವ್ರಿಗೆ ಕೊಡ್ಬೇಕಂತ ಒಪ್ತೀವಿ ನಾವು. ಅವರಲ್ಲಿ ಒಳ ಜಾತಿಗಳಿದಾವಲ್ಲ, ಆ ಜಾತಿಗಳನ್ನು ಗಣತಿ ಮಾಡಿ ಯಾವುದು? ಎಲ್ಲಿ? ಅಂದ್ರೆ ಮುಸ್ಲಿಂ ಒಳಗ ಜಾತಿ ಇಲ್ರಿ, ಒಳ ಜಾತಿ ಇಲ್ಲ. ಮುಸ್ಲಿಂ ಒಳಗ ಒಳ ಇಲ್ಲ, ಜಾತಿ ಇಲ್ಲ. ಮುಸ್ಲಿಂ ಒಳಗ ಪಂಗಡಗಳತ್ತಿದೆ, ಶಿಯಾ ಸುನ್ನಿ ಇರ್ಬೋದು. ಬಟ್ ಯಾವುದೇ ಇದ್ದಿದ್ದು ಇಲ್ಲ, ಅದು ಬಹಳ ಅಷ್ಟು ಮಟ್ಟಿಗಿಲ್ಲ. ಈಗ ಹ್ಯಾಂಗ ಲಿಂಗಾಯತ್ರೊಳಗ ಪಂಚಮಶಾಲಿ ನೀವು ಬೇರೆ ಇದು ತಗೋರಿ, ರೆಡ್ಡಿಸ್ ತಗೋರಿ, ಇವತ್ತು ಬಹಳ ದೊಡ್ಡ ಸಂಖ್ಯೆ ಮೆಜಾರಿಟಿ. ಅದಕ್ಕೆ ಇಟ್ ಈಸ್ ನೆಗ್ಲಿಜಿಬಲ್ ಅದರ್ ಕಾಸ್ಟ್. ಅದು ಪ್ರಶ್ನೆ ಬರಲ್ಲ. ಮುಸ್ಲಿಮ್ಸ್ ಆರ್ ಒನ್. ಮುಲ್ಲಾ ಸಾಬ್, ಮುಲ್ಲಾ ಪಾರ್ಟ್ ಆಫ್ ಸುನ್ನಿ ಮುಸ್ಲಿಮ್ಸ್, ದೇ ಆರ್ ಆಲ್ ಪಾರ್ಟ್ ಆಫ್. ಅದ್ರ ಬಗ್ಗೆ ಮುಲ್ಲಾ ಅವ್ರು ಹೇಳಿ. ಆ ವಿಷಯ ಏನೈತಿ, ಈಗ ನಮ್ದು ಅಲ್ಪಸಂಖ್ಯಾತರಿಗಿನ ಅದರಲ್ಲಿ ತಗೋತಾರಲ್ಲ, ಅದರಲ್ಲಿ ತೊಗೊಂಡು ಸಹಿತ ನಮಗೇನಾದ್ರು ಜನರಲ್ ಮಾಡೋದು ಹೇಳ್ತಾರೆ ಅವರು. ಅದಕ್ಕೂ ಕೂಡ ನಮ್ಮದು ಸ್ವಾಗತ ಇದೆ. ಯಾಕಂದ್ರೆ 10% ಈಗಾಗಲೇ EWS ಅಂತ ಮಾಡಿದ್ದಾರೆ. ಅದರಲ್ಲಿ ಕೊಡಲಿ ನಮಗೆ, ಅದರಲ್ಲಿ ನಾವು ಅದರಲ್ಲಿ ಸ್ವಾಗತಿಸ್ತೀನಿ ನಾನು. ಅಷ್ಟು ಎಷ್ಟು ಅಲ್ಲ ಬಹುಶಃ ಘೋಷಣೆ ಮಾಡ್ಲಿಕ್ಕೆ ನಿಮ್ದು ಒಪ್ಪಿಗೆ ಇದೆ. ಒಪ್ಪಿಗೆ ಅಂದ್ರೆ ಸ್ವಾಗತ. ಈ ಕಂಡೀಷನ್ ಮೇಲೆ ಒಪ್ಪಿಗೆ ಇದೆ. ಯಾವ ರೀತಿ ಬಹುಸಂಖ್ಯಾತರು ಎಷ್ಟು ಸಾಮಾಜಿಕ ಇದರಲ್ಲಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗದಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರಲ್ಲ, ಆ ರೀತಿ ಪ್ರತಿಯೊಂದರಲ್ಲಿ ನಮಗೆ ಕೊಡ್ಬೇಕಾಗ್ತದೆ. ಈಗ ಇನ್ನೊಂದು ಏನೈತಂದ್ರೆ ಸಂವಿಧಾನ ಇಲ್ಲ, ಅವ್ರ ಮಾತಿಗೆ ಹೇಳತ್ತೀವಿ ನಾವು. ಮಾತಿನ ಹೇಳಕತ್ತೀನಿ, ಆದ್ರೆ ಸಂವಿಧಾನದೊಳಗೆಲ್ಲ ಅವಕಾಶ ಇಲ್ಲ. ಸರ್ ಮೈನಾರಿಟಿ ಅಮೆಂಡ್ಮೆಂಟ್ ಆಗ್ಬೇಕು. ಮೈನಾರಿಟಿ ಒಂದು ಕೊಟ್ಟಿದ್ದು ಪಾಪ್ಯುಲೇಷನ್ ಹೆಚ್ಚಾದ್ರೆ ಮೆಜಾರಿಟಿ ಆಗ್ಬೇಕಂತ ಏನು ಇದ್ದಿದ್ದು ಇಲ್ಲ. ಅದು ಇಲ್ಲ, ಅದು ಮತ್ತೊಂದು ಸರ್ಕಾರ ಶೆಡ್ಯೂಲ್ 9 ಪ್ರಕಾರ ಅದು ಮೈನಾರಿಟಿ ಅದು ಕಾನ್ಸ್ಟಿಟ್ಯೂಷನಲ್ ಇದು ಇದೆ. ಇವತ್ತು ಯತ್ನಾಳ್ ಅವ್ರ ವಿಷಯ ಚರ್ಚೆ ಮಾಡೋ ಅವ್ರೇನು ಅವ್ರ ಬಾಯಿಗೆ ಮೊದಲಿಗೆ ಲಿಂಕ್ ಇಲ್ಲ, ಅವ್ರು ಮಾತಾಡ್ತಿರ್ತಾರ. ಮೈನಾರಿಟಿ ಅಂತ ಶಬ್ದ ಸಾಮಾಜಿಕ ಈ ತರ ಚರ್ಚೆ ಮಾಡೋದು ಒಳ್ಳೆದಿಲ್ಲ. ಬರೀ ಜಾತಿಗಳಿಗೆ ಸೀಮಿತವಾಗಿ ನೋಡ್ರಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ಒಂದು ಐತಿಹಾಸಿಕ ಹೆಜ್ಜೆ ತಗೊಂಡಿದ್ದಾರೆ. ಇದು ಒಂದು ಬಹಳ ನ್ಯಾಯಯುತವಾದ ಒಂದು ಇದು ಆಗಿದೆ, ಹೆಜ್ಜೆ ಆಗಿದೆ. ಇದಕ್ಕೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇದ್ದಿದ್ದು ನಿಜ. ಬಟ್ ದಟ್ ಈಸ್ ಓನ್ಲಿ ಆನ್ ಟೆಕ್ನಿಕಲ್ ಗ್ರೌಂಡ್ಸ್. ಮತ್ತು ಮುಸ್ಲಿಮರು 1 ನಂಬರ್ ಇದರೊಳಗೆ ಇದ್ದಾರೆ ಅಂದ್ರೆ ಅರ್ಥ ಮುಂದಿನ ಸಲ ಏನು 50, 60, 70 ಮುಸ್ಲಿಮರು ಆರ್ಸಿ ಬರ್ತಾ ಇರ್ತಿಲ್ಲ. ನಮ್ಮದು ಸೆಟಪ್ ಹಿಂಗಿದೆಯಲ್ಲ, ಜಾಗ್ರಫಿಕಲ್ ಸೆಟಪ್, ಮೈನಾರಿಟಿಯಾಗೇ ಉಳಿತಾರೆ. ನಮ್ಮ ಭಂಡಾರಿ ಸಾಹೇಬ್ರು ಹೇಳ್ದಂಗೆ ಅದು ಶೆಡ್ಯೂಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಇದು ಆಗ್ಬಿಡ್ತಿದೆ. ಸೊ ಮೈನಾರಿಟಿ ವಿಲ್ ರಿಮೇನ್ ಮೈನಾರಿಟಿ. ಬಟ್ ಇದೊಂದಿನ ಒಂದು ಕನ್ನಡಿ, ನಮಗೊಂದು ಕನ್ನಡಿ ತೋರಿಸ್ಬೇಕಾಗಿತ್ತು, ಯಾರು ಎಷ್ಟು ಜನಸಂಖ್ಯೆ ಅದ ಅಂತ ಹೇಳಿ. ಇದ್ರ ಬಗ್ಗೆ ಯಾರು ಭಾಳ ಆತಂಕಕ್ಕೆ ಬರೋದು ಜರುತ್ತಿಲ್ಲ. ಇದೊಂದು ಸರ್ಕಾರದ ಸಾಮಾಜಿಕ ನ್ಯಾಯದಡಿ ಫಸ್ಟ್ ಸ್ಟೆಪ್ ಇದೆ. ಬರೀ ಜನರಿಗೆ ಅರಿವು ಆಯ್ತು ನಾವು ಎಷ್ಟು ಜನಸಂಖ್ಯೆ ಇದೆ. ಅದರ ಇದ್ರ ಮ್ಯಾಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಆಗ್ತೈತಿ. ಇದ್ರ ಹಿಂದೆ 2-3-4 ವರ್ಷ ಮಾಡಿದ್ರು. ಸುಪ್ರೀಂ ಕೋರ್ಟ್ದಿಂದ ಸಾವಿರ ಒಂದು ಲಾಸ್ಟ್ ಹೇಳಿ ನಾನು ಮುಗಿಸ್ತೀನಿ. ಇದೇ ಕಾಂತರಾಜ್ ವರದಿಯಲ್ಲಿ 75 ಲಕ್ಷದಿಂದ ಎಷ್ಟೋ ನಮ್ಮ ಮುಸ್ಲಿಮ್ರು ಇದ್ದಾರೆ. ಮತ್ತು ನಾವೇನು ಇವತ್ತು 4%, 4% ಇದು ಮಾಡ್ಲಾಗ್ತೇವೆ. ನಮ್ಗೆ ಇದು ಇದೆ, ರಿಸರ್ವೇಷನ್ ಇದೆಯಲ್ಲ, ಅದನ್ನು 8% ಏರ್ಸಂದಿದ್ದು ಒಂದು ಭಾಳ ನ್ಯಾಯಯುತ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಮ್ದು ಇದು ಇಲ್ಲ. ನಾ ಏನು ಹೇಳ್ಬೇಕು, ಯಾಕ್ರಿ RSS ಒಳಗಡೆ ಅದಾರಿ, ಅವ್ರ ಮೈಂಡ್ ಅಲ್ಲಿದೆ. ಅವ್ರು ಏನು ಹೇಳ್ತಾರ ಅದನ್ನು ಅವ್ರು ಹೇಳ್ತಾರೆ. ಇನ್ನು ರಂಭಾಪುರಿ ಜಗದ್ಗುರುಗಳು ಹೇಳಿದ್ರೆ ಬಹುಶಃ ನಮ್ಮೆಲ್ಲರೂ ದುರ್ದೈವದು. ಮಠಾಧೀಶರು ಎಲ್ಲರಿಗೆ ಮಾರ್ಗದರ್ಶನ ಮಾಡ್ಕೊತಿರ್ಬೇಕು. ಅವರು ನೇರವಾಗಿ ರಾಜಕೀಯಕ್ಕೆ ಇಳಿದು ಇವತ್ತು ಬೀದಿ ಹೋರಾಟ ಮಾಡ್ತಾರಂದ್ರೆ ನಾಳೆ ಅವರು ಖಾಲಿ ಹಾಕ್ಕೊಂಡು ಇಂಥ ವಿಚಾರ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದು ನಾವು. ಕೆಲವೊಂದು BJP ಅವರು ಸರ್ಕಾರ ಪತನ ಆಗ್ತದೆ ಅಂತಾರೆ. ಮಠಾಧೀಶ ಜಾತಿ ಇರಂಗಿಲ್ಲ, ಇನ್ನೂ ಭಾಳ ಬಲಿಷ್ಠ ಆಗ್ತದೆ ಸರ್ಕಾರ.